ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29, 30 ಮತ್ತು 31ರಂದು ಶಿರಸಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ನೆರವೇರಲಿದೆ. ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಧನ್ವಂತರಿ ಹವನ, ವಿಶೇಷ ಪೂಜೆ ಹಾಗೂ ಭಜನಾ ಸೇವೆ. ಆಗಸ್ಟ್ 30 ರವಿವಾರ ಮಧ್ಯಾರಾಧನೆ, ಪವಮಾನ ಹವನ, ಪ್ರವಚನ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ. ಆಗಸ್ಟ್ 31 ಸೋಮವಾರ ಉತ್ತರಾರಾಧನೆ, ಗಣಹವನ, ವೈಭವೋಪೇತ ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ. ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಬನ್ನಿ, ಕುಟುಂಬ ಸಮೇತರಾಗಿ ಶ್ರೀ ರಾಯರ ಮಠಕ್ಕೆ ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಗುರು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಿ. ಸಮಸ್ತ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಆಮಂತ್ರಣ. ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಆಡಳಿತ ಮಂಡಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ಜೋಡಣೆ ಯೋಜನೆ ವಿರೋಧದ ಹೋರಾಟ ತೀವ್ರಗೊಳ್ಳುತ್ತಿದೆ. ಸೆಪ್ಟೆಂಬರ್ 3ರಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಕಾರವಾರ ಚಲೋ ಬೃಹತ್ ಜಾಥಾ ಹಮ್ಮಿಕೊಂಡಿದೆ. ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯೋಜನೆ ಕೈಗೆತ್ತಿಕೊಳ್ಳದಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಸಮಿತಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಕರೆ ನೀಡಿದ್ದಾರೆ. ಶಿರಸಿಯ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅನಂತ ಹೆಗಡೆ ಅಶೀಸರ ಸೆಪ್ಟೆಂಬರ್ 3ರಂದು ನಡೆಯಲಿರುವ ಕಾರವಾರ ಚಲೋ ಜಾಥಾದ ರೂಪುರೇಷೆಗಳನ್ನು ವಿವರಿಸಿದರು. ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ಜೋಡಣೆ ಯೋಜನೆಯ ಡಿಪಿಆರ್ ನಿಲ್ಲಿಸಬೇಕು, ಯೋಜನೆಗೆ ಸಂಬಂಧಿಸಿದ ಸರ್ವೆ ಟೆಂಡರ್ ರದ್ದುಪಡಿಸಬೇಕು, ಪಶ್ಚಿಮ ಘಟ್ಟ ಹಾಗೂ ನದಿ ಕಣಿವೆಗಳ ಸಂರಕ್ಷಣೆಗೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಸಮಿತಿ ಒತ್ತಾಯಿಸಿದೆ. ಗಂಗಾವಳಿ ನದಿಯ ನೀರಿನ ಮೇಲೆ ಅಂಕೋಲ, ಗೋಕರ್ಣ, ಕಾರವಾರ ಸೇರಿದಂತೆ ಹಲವು ಪ್ರದೇಶಗಳ ಜನರು ಅವಲಂಬಿತರಾಗಿದ್ದಾರೆ. ಬೇಸಿಗೆಯಲ್ಲಿ ನದಿಯ ನೀರಿನ ಹರಿವು ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನದಿ ಜೋಡಣೆ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಕೃಷಿ ಹಾಗೂ ಮೀನುಗಾರಿಕೆಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಸಮಿತಿ ತಿಳಿಸಿದೆ. ಜಾಥಾದ ಮೊದಲ ಹಂತವಾಗಿ ಸೆಪ್ಟೆಂಬರ್ 3ರಂದು ಬೆಳಗ್ಗೆ 10 ಗಂಟೆಗೆ ಗೋಕರ್ಣ ಪಂಚಾಯಿತಿ ಕಚೇರಿ ಬಳಿ ಸಭೆ ನಡೆಯಲಿದೆ. ಜನಪ್ರತಿನಿಧಿಗಳು, ಸಾಮಾಜಿಕ ಮುಖಂಡರು, ರೈತರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ ಹಕ್ಕೊತ್ತಾಯ ಮನವಿ ಸಲ್ಲಿಸಲಿದ್ದಾರೆ. ನಂತರ ಗಂಗಾವಳಿ ಉಳಿಸಿ ಜಾಥಾ ಕಾರವಾರದತ್ತ ಸಾಗಲಿದೆ. ಮಧ್ಯಾಹ್ನ 12:30 ವೇಳೆಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪಶ್ಚಿಮ ಘಟ್ಟ ಉಳಿಸಿ, ನದಿ ಕಣಿವೆ ಉಳಿಸಿ ಎಂಬ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಲಾಗುತ್ತದೆ ಎಂದು ತಿಳಿಸಿದರು. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ, ನಾವು ಇಷ್ಟು ದಿನಗಳ ಕಾಲ ನಡೆಸ್ತಿರುವಂತಹ ಈ ಒಂದು ಜನಾಂದೋಲನ ಬೇಡ್ತಿ ಅಘನಾಶಿನಿ ವಿಷಯದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇನ್ನಷ್ಟು ಜಾಸ್ತಿ ಮಾಡಬೇಕು ಮತ್ತು ಇನ್ನಷ್ಟು ಈ ಹೋರಾಟಕ್ಕೆ ತೀವ್ರತೆಯನ್ನು ನೀಡಬೇಕು ಎನ್ನುವಂಥ ನಿರ್ಧಾರವನ್ನು ಮಾಡಿದ್ವಿ. ಅದೇ ಪ್ರಕಾರ ಸೆಪ್ಟೆಂಬರ್ 3ನೇ ತಾರೀಕಿನ ದಿವಸ ನಾವು ಬೆಳಗ್ಗೆ 10 ಗಂಟೆಗೆ ಗೋಕರ್ಣ ಗ್ರಾಮ ಪಂಚಾಯತ್ ಒಂದು ಆವಾರದಲ್ಲಿ ಹೋಗಿ ಸೇರ್ತೇವೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಅಂಕೋಲಾ ಪ್ರದೇಶದ ಕುಮಟಾ ತಾಲೂಕಿನ ಜನ ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ವಾಹನಗಳಲ್ಲಿ, ಅವರವ್ರ ವಾಹನಗಳಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಪಂಚಾಯತದ ಮುಖಾಂತರ ನಾವು ಸರ್ಕಾರಕ್ಕೆ ಗೋಕರ್ಣಕ್ಕೆ ನೀರು ತರುವಂತಹ ಗಂಗಾವಳಿ ಏನು ನದಿ ಇದೆ ಕೊಡುವಂಥದ್ದು, ಅದೇ ಬರೋದಾದರೆ ಗೋಕರ್ಣಕ್ಕೆ ನೀರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟು ಗೋಕರ್ಣ ಜನತೆ ಮತ್ತು ಗೋಕರ್ಣ ಪಂಚಾಯತ್ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಬೇಕಾಗಿದೆ. ನಮಗೆ ನೀರೇ ಇರೋದಿಲ್ಲ, ನೀವು ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ. ಅಲ್ಲಿಂದ ನಾವು ಹೊರಟು ಕಾರವಾರಕ್ಕೆ ತೆರಳಿ ಕಾರವಾರ ನಗರಸಭೆಗೆ ಹೇಳ್ತೇವೆ, ಕಾರವಾರ ಪಟ್ಟಣಕ್ಕೆ ನೀರು ಕೊಡುವಂಥ ಗಂಗಾವಳಿ ನೀರು ಸರಬರಾಜು ಏನಿದೆ ಅದೇ ನಿಂತು ಹೋದರೆ ಕಾರವಾರದ ನಗರಕ್ಕೆ ಎಲ್ಲಿಂದ ನೀರು ಬರಬೇಕು? ಕಾಳಿಯಿಂದ ನೀರು ತರ್ತಾ ಇಲ್ಲ. ಕಾರವಾರಕ್ಕೆ ಇದು 2ನೇ ಹಂತದ ಯೋಜನೆ ಜಾರಿ ಆಗ್ತಾ ಇದೆ ಈಗ, ಅದಕ್ಕೆ ಮತ್ತು ನಮ್ಮ ನೆವೆಲ್ ಬೇಸ್ಗೆ. ಸೊ ಈ ಎರಡೂ ವಿಷಯಗಳನ್ನು ಮುಂದಿಟ್ಟು ಕಾರವಾರದ ನಗರಸಭೆಯವರು ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಹೇಳಬೇಕಾಗಿದೆ. ಇಂಥದ್ದೊಂದು ಯೋಜನೆಯನ್ನು ನೀವು ಕೈ ಬಿಡಬೇಕು, ಇಲ್ಲದೆ ಹೋದರೆ ನಮಗೆ ನಗರಕ್ಕೆ ನೀರಿರೋದಿಲ್ಲ ಅಂತ. ಅದರ ಜೊತೆಗೆ
12:45 ಸುಮಾರಿಗೆ, ಅಂದರೆ ನಾವು ನಗರಸಭೆಗೆ ಹೋಗ್ಕೊಟ್ಟು ಅಲ್ಲಿಂದ 1 ಗಂಟೆ ಒಳಗಡೆ ಜಿಲ್ಲಾಧಿಕಾರಿ ಕಚೇರಿ ತಲುಪ್ತೇವೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಡೀ ಒಂದು ಜಿಲ್ಲೆಯ ಪರವಾಗಿ ನಾವು 16,000 ಪತ್ರಗಳನ್ನು ಈಗ ಮತ್ತೆ ಬರೀತಾ ಇದ್ದೇವೆ. AC ಆಫೀಸಿಗೆ ಕೊಟ್ಟಿದ್ದು ನೀವೇ ನೋಡಿದ್ದೀರಿ. ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಸಾವಿರಾರು ಪತ್ರಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಈವರೆಗೆ ನಾವು ಕೊಟ್ಟಿರುವಂಥದ್ದು ಅವರು ಒಂದು ನಿರ್ಣಯವನ್ನು ಡೆವಲಪ್ಮೆಂಟ್ ಸಮಿತಿ ಸಭೆಯಲ್ಲಿ KDP ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ. ನೀವೇನು ಮಾಡಿದ್ದೀರಿ ನಿರ್ಣಯ ಮಾಡಿ? ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳಬೇಕಾಗಿದೆ ಜಿಲ್ಲಾಧಿಕಾರಿಗಳಿಗೆ. ಮತ್ತು ಸರ್ಕಾರದ ಪ್ರತಿಕ್ರಿಯೆ ಏನು ಎನ್ನುವಂಥದ್ದನ್ನು ಕೂಡ ನಾವು ಕೇಳಬೇಕಾಗಿದೆ. ಇದಕ್ಕೆ ವಿಶೇಷವಾಗಿ ಗೋಕರ್ಣಕ್ಕೆ ಗೋಕರ್ಣ ಭಾಗದ ಕುಮಟಾ ಪ್ರದೇಶದ ಶಾಸಕರನ್ನು ನಾವು ಆಹ್ವಾನಿಸಿದ್ದೇವೆ ಮತ್ತು ಅಲ್ಲಿಯ ಎಲ್ಲ ಜನ ಮುಖಂಡರನ್ನು, ಎಲ್ಲ ಪಕ್ಷಗಳ ಮುಖಂಡರನ್ನು, ಸಾಮಾಜಿಕ ಮುಖಂಡರನ್ನು ಅಲ್ಲಿ ಆಹ್ವಾನಿಸಿದ್ದೇವೆ. ಅದರ ಜೊತೆಗೆ ಈಗೇನು ಕಾರವಾರದಲ್ಲಿ ಆ ಕಾರವಾರ ಪ್ರದೇಶದ ಎಲ್ಲ ಮುಖಂಡರುಗಳು, ಅಲ್ಲಿಯ ಶಾಸಕರು, ಇವರೆಲ್ಲರನ್ನೂ ಈ ಒಂದು ಜಾಥಾ ಸಭೆಗೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಆಯಾ ಕಚೇರಿಗಳ ಬಾಗಿಲಲ್ಲೇ ಈ ಸಭೆಗಳನ್ನು ನಡೆಸ್ತೇವೆ. ಈ ಹೋರಾಟ ತೀವ್ರವಾಗಿ ನಡೆಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಈ ತಾಲೂಕುಗಳ ಹಳ್ಳಿಗಳಿಂದ ಕೂಡ ಜನಗಳು ಬರುವಂಥ ರೀತಿಯ ಸಂಪರ್ಕ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. 26ರ ನಂತರ ಅದು ಎಲ್ಲ ಪ್ರದೇಶಗಳಲ್ಲಿ 2ನೇ ತಾರೀಕಿನವರೆಗೆ ನಡೀತದೆ. ಬೇರೆ ಬೇರೆ ಹಳ್ಳಿಗಳಿಂದ ಜನ ಯಲ್ಲಾಪುರ ಕಡೆಯಿಂದ, ಅಲ್ಲಿ ಅಂಕೋಲಾದ ಕಲ್ಲೇಶ್ವರ ಕಡೆಯಿಂದ, ಈಚೆ ಗೋಕರ್ಣ ಕಡೆಯಿಂದ, ಅಲ್ಲಿ ಕುಮಟಾದ ಆ ಪ್ರದೇಶದ ಹಳ್ಳಿಗಳಿಂದ, ಕಾರವಾರದಲ್ಲಿ ಆ ಕಾರವಾರದ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಈ ಪ್ರದೇಶದಿಂದ ಹೋಗಿರುವಂತಹ ನೂರಾರು ಜನ ಜಾಥಾದಲ್ಲಿ ಪಾಲ್ಗೊಂಡಿರುವಂಥ ಜನಗಳು ಸೇರಿ ನಾವು ಈ ಒತ್ತಾಯವನ್ನು ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನಿಮ್ಮ ಮುಂದೆ ಇಲ್ಲಿ ನದಿಯಲ್ಲಿ ನೀರು ಪೂರೈಕೆ ನಾವು ಗೋಕರ್ಣಕ್ಕೆ, ಅಂಕೋಲಾಕ್ಕೆ ಮತ್ತು ಈ ಒಂದು ಕಾಳಿ ಪುನರ್ವಸತಿಗೆ ಕಾರವಾರ ಮತ್ತು ನೌಕಾನೆಲೆಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ವಿ. ಇದು ಗಂಗಾವಳಿ ಪೂರ್ಣ ಈಗಾಗಲೇ ಬೇಸಿಗೆನಲ್ಲಿ ಬತ್ತು ಹೋಗ್ತದೆ. ಹಾಗಾಗಿ ಇವರಿಗೆ ಈ ರೀತಿ ಅಣೆಕಟ್ಟುಗಳಾದರೆ ಮುಂದೆ ನೀರಿರಲಿ ಎನ್ನುವಂಥ ಪ್ರಶ್ನೆ. ಅಂಕೋಲಾ ತಾಲೂಕಿನ ರೈತರು, ಮೀನುಗಾರರು ಗಂಗಾವಳಿಯನ್ನೇ ನಾವು ನಂಬ್ಕೊಂಡಿದ್ದೇವೆ. ಬೇಡ್ತಿ ವರದಾ ಯೋಜನೆ ಜಾರಿ ಆದರೆ ಆ ಒಂದು ಕಾರವಾರ, ಅಂಕೋಲಾ, ಕುಮಟಾ ತಾಲೂಕುಗಳ ಜನತೆಗೆ ತೀವ್ರವಾದಂಥ ಜಲಕ್ಷಾಮ ಬರ್ತದಂತೆ, ಉಪ್ಪು ನೀರು ಬರ್ತದೆ ಎನ್ನುವಂಥದ್ದನ್ನು ಪುನಃ ಹೇಳಿದ್ದೇವೆ. ಗಂಗಾವಳಿ ಒಂದು ಪ್ರದೇಶದ ಜನ ನಾವು ಭಾಳ ತೀವ್ರವಾದ ಸಂಕಷ್ಟಕ್ಕೆ ಒಳಗಾಗ್ತೇವೆ ಅಂಥೇಳಿ. ಇನ್ನು ಈ ನಮ್ಮ ಅಲ್ಲಿಯ ರೈತರು ಮತ್ತು ಮೀನುಗಾರರು ಬಹಳಷ್ಟು ಗಂಗಾವಳಿ ಪ್ರದೇಶದ ಮೇಲೆ ನಂಬ್ಕೊಂಡಿರೋರು ಇರೋದಂಥದ್ದು ತಮಗೆ ಗೊತ್ತಿದೆ. ಈಗಾಗಲೇ ಅಚವೆ ಪ್ರದೇಶದಲ್ಲಿ ಮತ್ತು ಕಲ್ಲೇಶ್ವರ ಪ್ರದೇಶದಲ್ಲಿರುವಂಥವರು ಈಗಾಗಲೇ DC ಅವರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬರೆದಿರುವ ಸಾವಿರಾರು ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಬೇಡ್ತಿ ಅಘನಾಶಿನಿ ನದಿ ಉಳಿವಿಗಾಗಿ ನಡೆಯುತ್ತಿರುವ ಜನಾಂದೋಲನಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಂದು ಒತ್ತಾಯಿಸಲಾಗುತ್ತದೆ. ಇದಾದ ಬಳಿಕ ಜಾಥಾ ಅಂಕೋಲಾಕ್ಕೆ ತೆರಳಲಿದೆ. ಸಂಜೆ 3:30ಕ್ಕೆ ಅಂಕೋಲಾ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಸಭೆ ನಡೆಸಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಅಹವಾಲು ಸಲ್ಲಿಸಲಾಗುತ್ತದೆ ಎಂದು ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ಸೆಪ್ಟೆಂಬರ್ 3ರಂದು ನಡೆಯಲಿರುವ ಕಾರವಾರ ಚಲೋ ಜಾಥಾದಲ್ಲಿ ಜಿಲ್ಲೆಯ ರೈತರು, ಮೀನುಗಾರರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಮನವಿ ಮಾಡಿದೆ. ಮಧ್ಯದಲ್ಲಿ ಅದನ್ನು ಬಿಟ್ಟಿದ್ದೆ ಹೇಳಬೇಕು. ಈಗೇನು ಮೊನ್ನೆ VM ಭಟ್ರು ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಆ ಒಂದು ನೇವಲ್ ಬೇಸ್ನವರಿಗೆ, ನೌಕಾನೆಲೆಯವರಿಗೆ ಸುಮ್ಮನೆ ಸಂಪರ್ಕ ಮಾಡಿದರೆ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಶೇಷವಾದಂಥ ಪತ್ರವನ್ನೇ ತಯಾರು ಮಾಡಿ ಅವರಿಗೆ ನೀವು ಈ ಯೋಜನೆಯನ್ನು ಕೈ ಬಿಡಬೇಕು ಹೇಳಿ ಅವರೂ ಕೇಂದ್ರ ಸರ್ಕಾರದಿಂದನೇ ಹೇಳಬೇಕಾಗಿದೆ ಅಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅವರಿಗೆ ತಲುಪಿಸ್ತೇವೆ. ಇನ್ನೊಂದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಇದರಲ್ಲಿ ಭಾಗಿಯಾಗಿರೋದರಿಂದ NWDAದವರು ಮತ್ತು ರಾಜ್ಯ ಜಲ ಸಂಪನ್ಮೂಲ ಇಲಾಖೆಯವರು ಇವರಿಬ್ಬರೂ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒತ್ತಾಯ ಇದು ಕಾರವಾರ ಚಲೋ ಹೇಳುವಂಥದ್ದು ಕರಾವಳಿ ಗಂಗಾವಳಿ ಜಾಗೃತಿ ಅಭಿಯಾನದ ಭಾಗ. ಮುಂದಿನ ಹೆಜ್ಜೆ ಏನು ಅಂದರೆ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಮತ್ತೆ ಒತ್ತಡವನ್ನು ನಿರ್ಮಾಣ ಮಾಡಬೇಕಾಗಿದೆ. ಕೇವಲ ಇದು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿ ನೀರಾವರಿ ಇಲಾಖೆ. ಟೆಕ್ನಿಕಲ್ ಇಶ್ಯೂ ನೀವು ಅದನ್ನು
ಕಾರವಾರಕ್ಕೆ ನೇವಲ್ ಬೇಸ್ಗೆ ಕಾರವಾರ ನಗರಕ್ಕೆ ಸೇರಿ ಒಯ್ದಿದ್ದಾರೆ. ಎಪಿಸೆಂಟರ್ ಪ್ರೋಗ್ರೆಸ್ ಆರಂಭ ಆಗಿದೆ, ಅದಿನ್ನು ಪೂರ್ತಿ ಆಗಿಲ್ಲ. ಸೊ ಅದಾದರೆ ಇದೇ ಇದಕ್ಕೆ ಕಟ್ತಾ ಇರೋದು, ನಮ್ಮ ಬೇಡ್ತಿ ಇದಕ್ಕೆ ಕಟ್ತಾ ಇದ್ದಾರೆ, ಗಂಗಾವಳಿಗೆ ಅಲ್ಲಿ ಕಟ್ತಾ ಇದ್ದಾರೆ. ಅಲ್ಲಿಂದ ಕಾರವಾರ ನೀರು ಅಂತ ನೇವಲ್ ಬೇಸ್ ಅಂಡ್ ಇದೆ. ಒಂದು ನೇವಲ್ ಬೇಸಿಗೆ 41 MLD ಕೊಡ್ತಾರೆ, ಉಳಿದಿದ್ದನ್ನು ಕಾರವಾರಕ್ಕೆ ಕುಡಿಯುವ ನೀರಿಗೆ ಒಯ್ತಿದ್ದಾರೆ. ಸೊ ಹಾಗಾಗಿ ಆ ಯೋಜನೆ ತೊಂದರೆ ಆಗುತ್ತೆ. ಇದು ಎಲ್ಲೂ ಹೈಲೈಟ್ ಆಗಿಲ್ಲ. ಅಂದರೆ ಈ ವಿಷಯ ಅವರಿಗೆ ಈಗ ಗೊತ್ತಾಗಿದೆ, ಆ ಭಾಗದವರಿಗೆ ಇದರಿಂದ ತಮಗೆ ಬರೋ ನೀರು ಕಟ್ಟಾಗ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಇದು ನೇವಲ್ ಬೇಸ್ನಲ್ಲಿ ನಾವು ಗಮನ ತರಬೇಕೀಗ. ಆಮೇಲೆ ಕಾರವಾರದಲ್ಲಿ ಜನರಿಗೆ ತಿಳಿಸ್ಬಂದಿದ್ದೇವೆ, ಈಗ ಅದನ್ನು ನೋಡಿ ಈ ನೀರು ಸೋರ್ಸೇ ಕಟ್ಟಾಗ್ಬಿಡ್ತದೆ ನಿಮಗೆ. ಸೊ ಕುಡಿಯೋ ನೀರಿನ ವ್ಯವಸ್ಥೆ ನಿಮ್ಮ ಯೋಜನೆಯೂ ಹಾಳಾಗ್ತದೆ ಅನ್ನೋದನ್ನು ಮೊನ್ನೆ ನಾವು ತಿಳಿಸ್ಬಂದಿದ್ದೇವೆ. ಎರಡನೇ ಯೋಜನೆ ಇದೆಯಲ್ಲ, ಗೋಕರ್ಣದ ಸಪ್ರೇಟ್ ಸ್ಕೀಮ್, ಅದು ಗೋಕರ್ಣದ್ದು ಸಪ್ರೇಟ್ ಸ್ಕೀಮು. ಈಗ ನಂದು ಏನು ಕಾರವಾರದ್ದು ಇದೆಯಲ್ಲ, ಅದು ಅವರು ವಿರೋಧ ಮಾಡಿದರು ಫಸ್ಟು. ಅಲ್ಲಿಗೆ ನೀವು ಕಾರವಾರಕ್ಕೆ ನೌಕಾನೆಲೆ ತಗೊಂಡೋಗೋದೆ, ನೀವು ಅಂಕೋಲಕ್ಕೂ ಕೊಡಬೇಕು ಅಂದರು. ಆಯಿತು ಕೊಡ್ತೇವೆ ಅಂದ್ಬಿಟ್ರು. ಹಾಗಾಗಿ ಈಗ ಅವ್ರು ಅಂಕೋಲಕ್ಕೆ ಕೊಡಬೇಕು, ನೌಕಾನೆಲೆ ಕೊಡಬೇಕು, ಕಾರವಾರಕ್ಕೂ ಕೊಡಬೇಕು, ಆ ಥರ ಸ್ಕೀಮ್ ಮಾಡಿದ್ದಾರೆ. ಅವರು ವಿರೋಧ ಮಾಡಿದರು ಸ್ಥಳೀಯರು, ಅದು ಕಟ್ಟಲಿಕ್ಕೆ, ಆ ಡ್ಯಾಮ್ ಕಟ್ಟಲಿಕ್ಕೆ ಸ್ಥಳೀಯರು ವಿರೋಧ ಮಾಡಿದರು. ಮನೆಗೆ ಏನಾಯಿತು ಕೇಳಿದ್ರೆ ಜಿಲ್ಲಾಡಳಿತ ಮತ್ತು ಅವರೆಲ್ಲ ಸೇರಿಕೊಂಡು ಡ್ಯಾಮ್ನ ಹೈಟ್ ರಿಡ್ಯೂಸ್ ಮಾಡಿದ್ದಾರೆ. ಡ್ಯಾಮಿನ ಹೈಟ್ ರಿಡ್ಯೂಸ್ ಮಾಡಿದ್ದಕ್ಕೆ ಅವರು ಒಪ್ಪಿಗೆ ಕೊಟ್ಕೊಂಡಿದ್ದಾರೆ, ನಡೀತಾ ಇದೆ ಕೆಲಸ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಬಟ್ ಅದಕ್ಕೂ ನೀರು ಇಲ್ಲೇ ಬಂದಾಗ್ಬಿಡ್ತದೆ. ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿಂದ ಟರ್ನ್ ಮಾಡ್ತಾರಲ್ಲ, ಅಲ್ಲಿ ಸೋರ್ಸೇ ಇಲ್ಲ. ಸೊ ಹಾಗಾಗಿ ಈಗ ಅವರು ಮೊನ್ನೆ ನಮ್ಮ ಈಗೇನಾಗಿದೆ, ವಿಜ್ಞಾನಿಗಳ ಹೇಳೋ ಅಭಿಪ್ರಾಯಗಳು ಹೋಗಿ ಮುಟ್ಟೋದಿಲ್ಲ. ಈ ವಿಜ್ಞಾನಿಗಳು ನಾವು ಇಲ್ಲಿ ಇದರೊಳಗೆ ಹೇಳಿರ್ತೇವೆ. ಅಲ್ಲಿ ಉದಾಹರಣೆಗೆ ಡಾಕ್ಟರ್ ವಿ ಆರ್ ಹೆಗ್ಡೆ ಅವರು ಮೊನ್ನೆ ಬೆಂಗಳೂರಿನಲ್ಲಿ ಹೇಳ್ತಾಯಿದ್ರು, ಆ್ಯಕ್ಚುಲಿ ಆ ಹುಬ್ಬಳ್ಳಿ ಕಡೆಯಿಂದ ಬರೋದು ನೀರೇನಿದೆ ಒಣಗಿ ಹೋಗ್ತದೆ, ಯಾವುದು ನಮ್ಮ ಬೆಡ್ತಿನಲ್ಲಿ. ಹೀಗೆ ಅವರು ಆ ಸೂರ್ಯಮನೆ ಇದೆಯಲ್ಲ, ಆ ಸೂರ್ಯಮನೆಯಲ್ಲಿ ನೀರಿದೆಯಲ್ಲ, ನೀರೇ ಇರೋದಿಲ್ಲ. ನಮಗೆ ಆ ನದಿಗೆ ನೀರು ಯಾವುದು ಗಂಗಾವಳಿಗೆ ಅಂದರೆ ಶಾಲ್ಮಲ ಮತ್ತು ಪಟ್ಟಣದೊಳಗೆ ಗಣೇಶ ಪಾಲ್ ಇದೆಯಲ್ಲ, ಇದೇ ಹೋಗಬೇಕು. ನಾವೀಗ ಪಟ್ಟಣದೊಳಗೂ ಹಾಕ್ತೇವೆ, ಶಾಲ್ಮಲದಲ್ಲೂ ಹಾಕ್ತೇವೆ ಅಂದರೆ ಇದಿಷ್ಟು ಹೋದ್ಮೇಲೆ ಅಲ್ಲಿ ನೀರು ಎಲ್ಲಿದೆ? ಟೋಟಲ್ ನೀರಿಲ್ಲ ಅವರಿಗೆ. ಸೊ ಗಂಗಾವಳಿಗೆ ನೀರೇ ಇಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈಗ ರಾಜ್ಯದಲ್ಲಿ. ನಾವು ಇಡೀ ನಮ್ಮ ಕರಾವಳಿ ಪ್ರದೇಶದ ಜನರನ್ನು ನಾವು ಸೆಪ್ಟೆಂಬರ್ 3ರ ಈ ಜನಾಂದೋಲನದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಕರೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಾವು ನದಿ ಉಳಿಸಿ ಚಳವಳಿಯನ್ನು ತೀವ್ರಗೊಳಿಸಬೇಕು ಅಂತ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಸರ್ವೆ ಕಾರ್ಯವನ್ನು ಹಿಂಸಾತ್ಮಕವಾಗಿ ತಡೆಯುವಂಥ ನಿರ್ಧಾರವನ್ನು ಮಾಡಿದ್ದೇವೆ. ನಮ್ಮ ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ DPR ತಡೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು, ಒತ್ತಡವನ್ನು ಅವ್ರ ಮೇಲೆ ಹೇರಿದ್ದೇವೆ. ಇವಿಷ್ಟು ಅಂಶಗಳನ್ನು ತಮ್ಮ ಮೂಲಕ ಜನತೆಗೆ ಬಿತ್ತರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಗಣಪತಿಯವರು ಬರ್ರಿ. ಈ ವಿ ಎಂ ಭಟ್ ಅವರು ಮತ್ತು ವಿಶ್ವನಾಥ್ ಸೀಗೆಹಳ್ಳಿಯವರು, ದುಭಾಷಿಯವರು, ಪ್ರಮೋದ್ ಮತ್ತಿಘಟ್ಟ ಅವರು, ಇವರೆಲ್ಲರೂ ಅಲ್ಲಿಗೆ ಹೋಗಿ ಕಾರವಾರಕ್ಕೆ ಇಲ್ಲಿಗೆ ಅಂಕೋಲಕ್ಕೆ, ಗೋಕರ್ಣಕ್ಕೆ ಹೋಗಿ ಸಾಕಷ್ಟು ಜನಸಂಪರ್ಕವನ್ನು ಮಾಡಿ ಬಂದಿದ್ದಾರೆ. ಈಗಲೂ ಕೂಡ ಸಂಪರ್ಕ ಮುಂದುವರೆದಿದೆ. ಹಾಗಾಗಿ ಇವತ್ತು ಬೆಳಗ್ಗೆನೂ ಅಲ್ಲಿ ಕುಮಟಾದ ಶಾಸಕರು ಬರ್ತೇನೆ ಅಂತ ಹೇಳಿದ್ದಾರೆ. ನಾವೀಗ ಕಾರವಾರದ ಶಾಸಕರ ಸಂಪರ್ಕವನ್ನು ಅಲ್ಲಿ ಹೋಗಿ ಮಾಡಿ ಬಂದಿದ್ದಾರೆ. ಮಾಜಿ ಶಾಸಕರುಗಳು, ಮಂತ್ರಿಗಳು, ರಾಜಕೀಯ ಮುಖಂಡರು ಎಲ್ಲರನ್ನೂ ಭೇಟಿ ಮಾಡಾಗಿದೆ. ನಮಗೆ ಮುಖ್ಯವಾಗಿ ಮೀನುಗಾರರು, ರೈತರು ಈ ಅಂಕೋಲಾ ಪ್ರದೇಶದಲ್ಲಿ ಮತ್ತು ಕಾರವಾರದಲ್ಲಿ, ಗೋಕರ್ಣದಲ್ಲಿ ಒಂದು ಹಕ್ಕೊತ್ತಾಯ ಜಾಥಾದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಂಥ ಕರೆಯನ್ನು ನೀಡಿ ಆ ಸಂಪರ್ಕವನ್ನು ಎಲ್ಲ ಕಡೆಗಳಲ್ಲಿ ಹೋಗಿ ಪಂಚಾಯತ್ಗಳಿಗೆ ತಲುಪಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ.